ಡಾಕ್ಟ್ರೇ, ನೀವು ಬಂದು ತುಂಬ ಉಪಕಾರ ಆಯಿತು. ನಂಗೆ ಗೊತ್ತು ಕ್ಲಿನಿಕ್ ಬಿಟ್ಟು ನೀವು ಹೀಗೆಲ್ಲ ಬರಲ್ಲ. ಲಕ್ಷ್ಮಿಗೆ ಹಾಗಾದ ತಕ್ಷಣ ನನಗೇನು ಮಾಡಬೇಕಂತ ತೋಚಲಿಲ್ಲ. ನೀವು ನೆನಪಾದ್ರಿ, ಫೋನ್ ಮಾಡಿದೆ. ತುಂಬ ಉಪಕಾರ ಆಯಿತು ಡಾಕ್ಟ್ರೇ. ಇಟ್ಸ್ ಓಕೆ ಶ್ರೀನಿವಾಸ್ ಅವರೇ, ಎಷ್ಟು ವರ್ಷದಿಂದ ಪರಿಚಯ ನೀವು, ಇಷ್ಟು ಮಾಡಲಿಲ್ಲ ಅಂದರೆ ಹೇಗೆ ಹೇಳಿ. ಸರಿ, ಅದೆಲ್ಲ ಬಿಡಿ. ನಾನು ನಿಮ್ಮ ಹತ್ರ ಒಂದು ವಿಷಯ ಹೇಳೋಣ ಅಂತ ನಿಮ್ಮನ್ನು ಹೊರಗಡೆ ಕರೆದಿದ್ದು. ಹೇಳಿ ಡಾಕ್ಟ್ರೇ. ನಿಮ್ಮ ವೈಫು ಯಾವುದೋ ಒಂದು ವಿಷಯನ ತುಂಬ ಡೀಪಾಗಿ ಮನಸ್ಸಿಗೆ ತೊಗೊಂಡಿದ್ದಾರೆ. ಸಾಧ್ಯ ಆದರೆ ಅದೇನು ಅಂತ ತಿಳ್ಕೊಂಡು ಬಗೆಹರಿಸೋದಕ್ಕೆ ಟ್ರೈ ಮಾಡಿ. ಇಲ್ಲ ಅಂದರೆ ತುಂಬಾ ಕಷ್ಟ ಆಗತ್ತೆ. ಹೀಗೆ ಯೋಚನೆ ಮಾಡ್ತಾ ಇದ್ರೆ ಅವ್ರ BP ಮತ್ತೆ ವೇರಿ ಆಗ್ಬೋದು. ಇದರಿಂದ ಹಾರ್ಟು ಕೂಡ ಪ್ರಾಬ್ಲಮ್ ಆಗ್ಬೋದು. ಏನು ಹೇಳ್ತಿದ್ದೀರಾ ಡಾಕ್ಟ್ರೇ? ಹೌದು ಶ್ರೀನಿವಾಸ್ ಅವರೇ, ಒಂದು ಸತಿ ಹಾರ್ಟ್ ಪ್ರಾಬ್ಲಮ್ ಅಂತ ಬಂದರೆ ಅದು ಲೈಫ್ ಲಾಂಗ್ ಬೆನ್ನ ಹಿಂದೆನೇ ಇರುತ್ತೆ. ಯಾವಾಗ ಏನು ತೊಂದರೆ ಆಗತ್ತೆ ಅಂತ ಹೇಳೋದಕ್ಕಾಗೋದೇ ಇಲ್ಲ. ಸಾಧ್ಯ ಆದಷ್ಟು ಅವ್ರಿಗೆ ಟೆನ್ಷನ್ ಕೊಡದೆ ಖುಷಿಯಾಗಿಟ್ಕೊಳ್ಳೋದಕ್ಕೆ ನೋಡಿ. ಹಾಂ, ಹಾಗೆ ಇನ್ನೊಂದು ವಿಷಯ, ಅವ್ರಿಗೆ ಶಾಕ್ ಆಗುವಂಥ ಯಾವುದೇ ವಿಷಯಗಳನ್ನು ಹೇಳೋದಕ್ಕೆ ಹೋಗಬೇಡಿ. ಮೆಡಿಸಿನ್ಸ್ ಎಲ್ಲ ನಾನು ಮೆಸೇಜ್ ಮಾಡ್ತೀನಿ, ಟೈಮ್ ಟು ಟೈಮ್ ಕೊಟ್ಬಿಡಿ. ಹುಷಾರಾಗಿ ನೋಡ್ಕೊಡಿ. ಸರಿ. ಏನಾದರೂ ವಿಷಯ ಇದ್ದರೆ ನನಗೆ ಕಾಲ್ ಮಾಡಿ. ನಾನೇನು ಹೊರಡ್ತೀನಿ. ಡಾಕ್ಟ್ರೇ, ನಿಮ್ಮ ಫೀಸು? ಹುಷಾರಾಗಿ ನೋಡ್ಕೊಳ್ಳಿ. ಯಾಕಪ್ಪಯ್ಯ ಪೊಲೀಸ್ ಸ್ಟೇಷನ್ಗೆ ಹೋಗೋಣ ಅಂದ್ಬಿಟ್ಟು ಇಲ್ಲಿ ಕರ್ಕೊಂಬಂದಿದ್ದೀರಿ? ಯಾರ ಹತ್ರನಾದರೂ ಮಾತಾಡೋದೇನಾದರೂ ಇತ್ತಾ? ಯಾರ್ಯಾರ ಹತ್ರ ಅಲ್ಲಕಲ್ಲ, ನಿನ್ನ ಹತ್ರನೇ ಮುಖ್ಯವಾದ ವಿಷಯ ಮಾತಾಡಬೇಕಾಯ್ತು. ಅದಕ್ಕೆ ಇಲ್ಲಿ ಕರ್ಕೊಂಬಂದಿದ್ದು. ನನ್ನ ಹತ್ರವಾ? ನನ್ನ ಹತ್ರ ಏನಪ್ಪಯ್ಯ ಅಂತ ಮುಖ್ಯವಾದ ವಿಷಯ? ಹೇಳಿಯಪ್ಪಯ್ಯ. ಒಂದು ನಿಮಿಷ ಅಪ್ಪಯ್ಯ, ಮಾತಾಡ್ಕೊಂಡು. ನೀಲು, ಫೋನ್ ಕಟ್ ಮಾಡ್ತಾ ಇದ್ದೀನಿ ಅಂತಂದರೆ ಬ್ಯುಸಿ ಇದ್ದೀನಿ ಅಂತ ಅರ್ಥ ತಾನೇ? ಯಾಕೆ ಪದೇ ಪದೇ ಫೋನ್ ಮಾಡಿಯೇ? ಹೆಂಡತಿ ಫೋನ್ ಮಾಡಿದಾಗ ಅಟೆಂಡ್ ಮಾಡದೇ ಇರೋಷ್ಟು ನೀವು ಬ್ಯುಸಿ ಇರಲ್ಲ ಅಂತ ನನಗೂ ಗೊತ್ತು. ಸರಿ, ಈಗ ಎಲ್ಲಿದ್ದೀರಾ? ಎಲ್ಲಿದ್ದೀರಾ ಅಂದರೆ ನಿಂಗೆ ಗೊತ್ತಿಲ್ವಾ? ಅಪ್ಪಯ್ಯ ಜೊತೆ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾ ಇದ್ದೀನಿ ಅಂತ. ಅದಕ್ಕೆ ಕೇಳಿದ್ದು, ಈಗ ಎಲ್ಲಿದ್ದೀರಾ ಅಂತ. ಮರಗೌಡ, ಅಪ್ಪಯ್ಯ ಆಗ್ಲಿವೆಲ್ಲ ಮಾತಾಡಿದ್ದು, ಇನ್ನು ಏಟಾಗ್ಬೇಕಲ್ಲ? ಬಾರ ಅಲ್ಲಿ ಹೊಸಿ. ಬಂದೆ ಅಪ್ಪಯ್ಯ. ಏಯ್ ನಿಲ್ಲು, ಮಡಗು, ಆಮೇಲೆ ಫೋನ್ ಮಾಡ್ತೀನಿ. ಬಂದೆ ಅಪ್ಪಯ್ಯ. ಕ್ಷಮಿಸ್ಬಿಡಿ ಅಪ್ಪಯ್ಯ, ಅದೇನೋ ಇಂಪಾರ್ಟೆಂಟ್ ವಿಷಯ ಮಾತಾಡ್ಬೇಕು ಅಂತಂದ್ರಿ. ಅದೇನು ಹೇಳಿ ಅಪ್ಪಯ್ಯ. ಅಲ್ಲಕಲ್ಲ ಮರಗೌಡ, ನಾನು ಆವತ್ತು ಹೇಳಿದ್ದೆ ತಾನೆ ನಿನಗೆ, ನೀನು ಹೊಸಿ ಆ ಕೇಸಿಂದ ದೂರ ಇರಲ್ಲ ಅಂತ. ನನ್ನ ಮಾತನ್ನು ಮೀರಿ ನೀನು ಆ ಹುಡುಗಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಈಟೋದು ಹುಮ್ಮಸ್ಸಲ್ಲಿ ಓಡಾಡ್ತಾ ಇದೆಯಲ್ಲ, ಇದ್ರ ಪರಿಣಾಮ ಏನಾಯ್ತದೆ ಅಂತ ಗೊತ್ತಿಲ್ಲ ನಿನಗೆ? ಇದೇನಪ್ಪಯ್ಯ ಹಿಂಗೆ ಹೇಳ್ತಾ ಇದ್ದೀರಿ? ಅಲ್ಲ ಕಣಪ್ಪಯ್ಯ, ಈ ಕೇಸಿನ ವಿಷಯ ಬಂದರೆ ಸಾಕು, ನೀವು ಯಾಕೆ ಹಿಂಗೆ ಆಡ್ತಿದ್ದೀರಿ? ಹುಡುಗಿಗೆ ಅನ್ಯಾಯ ಆಗದೆ ಕಣಪ್ಪಯ್ಯ. ಅವಳಿಗೆ ನ್ಯಾಯ ಕೊಡಿಸೋದ್ರಲ್ಲಿ ಏನು ತಪ್ಪು? ತಪ್ಪಲ್ಲಕಲ್ಲ, ದೊಡ್ಡ ತಪ್ಪಾಯ್ತದೆ. ಲೇ ಮೂದೇವಿ, ಈ ಆಕ್ಸಿಡೆಂಟ್ ಮಾಡಿದ್ದು ಯಾರು ಅಂತ ನಿಂಗೆ ಗೊತ್ತದೆ ಅಲ್ಲ? ಅದಕ್ಕೆ ಅವೇನಪ್ಪಯ್ಯ ನಾನು ಇಷ್ಟೊಂದು ಹೋರಾಟ ಮಾಡ್ತಾ ಇರೋದು. ಅಪ್ಪಯ್ಯ, ನೀವು ಮಾತಾಡ್ತಾ ಇರೋದು ನೋಡಿದ್ರೆ ಈ ಆಕ್ಸಿಡೆಂಟ್ ಮಾಡಿರೋರು ನಿಮಗೆ ಗೊತ್ತು ಅಂತ ಕಾಣ್ತದೆ. ಹೇಳಿ ಅಪ್ಪಯ್ಯ, ಆಕ್ಸಿಡೆಂಟ್ ಮಾಡಿದವ್ರು ಯಾರು ಹೇಳಿ ಅಪ್ಪಯ್ಯ, ಮಾತಾಡಿ ಅಪ್ಪಯ್ಯ. ನಿನ್ನ ತಮ್ಮ ಸಿದ್ದೇಗೌಡಕಲ್ಲ. ಏನು ಹೇಳ್ತಿದ್ದೀರಪ್ಪಯ್ಯ? ಈ ಆಕ್ಸಿಡೆಂಟ್ ಮಾಡ್ದವನು ನಮ್ಮ ಸಿದ್ದುನಾ? ಇದು ನಂಗೆ ನಂಬೋಕೆ ಆಯ್ತಲ್ವಲ್ಲಪ್ಪಯ್ಯ? ಅದಕ್ಕೆ ಅಲ್ವಲ್ಲ ಈ ದಿನ ನಾನು ಈ ಕೇಸ್ ಬಗ್ಗೆ ತಲೆ ಕೆಡ್ಸ್ಕೊಳ್ದೆ ಸುಮ್ಕೆ ಇದ್ದಿದ್ದು. ಬೇರೆ ಯಾರಾದ್ರು ಮಾಡಿದ್ದಿದೆ ನಾನು ಸುಮ್ಕೆ ಇರ್ತಿದ್ನ? ನಾನು ಪವರ್ ಎಲ್ಲ ಯೂಸ್ ಮಾಡಿ ಅವನ್ನ ಒಳಗಡೆ ಹಾಕಿಸ್ತಿದ್ದೆ. ಈಗ ಹೇಳ, ನೀನು ನಿನ್ನ ತಮ್ಮನ ಹಿಡ್ಕೊಟ್ಟು ಅವನ್ನ ಜೈಲಿಗೆ ಕಳಿಸ್ಯಲ್ಲ.
ಸಿದ್ದು ಈ ಆಕ್ಸಿಡೆಂಟ್ ಮಾಡೋನೆ ಅಂದರೆ ನಂಬಕ್ಕೆ ಆಯ್ತಲ್ಲ ಕಣಪ್ಪಯ್ಯ. ಅಪ್ಪಯ್ಯ ಅದೇನಾಯ್ತು ಅಂತ ಹೊಸಿ ಬಿಡ್ಸಿ ಹೇಳಿ. ಇದು ಏನೆಲ್ಲ ಮಾಡ್ತಾ ಇದ್ಯಾ? ಕೂತ್ಬಿಟ್ನಲ್ಲ ಅಪ್ಪಾಜಿ. ಏನೂ ಆಗಿರಕ್ಕಿಲ್ಲ ಸುಂದರ. ಒಂದೇ ಒಂದು ಕಿತ ಏನಾಯ್ತು ಬರ. ಏಯ್ ಸಿದ್ದು ಈಗ ಹಾಸ್ಪಿಟ್ಲಲ್ಲಿ ಅವನೇ ಅನ್ಸುತ್ತೆ. ಅವನಿಗೆ ಈ ವಿಷಯ ಗೊತ್ತಾಗದ್ ಬೇಡ. ಎಲ್ಲ ಚೆನ್ನಾಗವ್ರೆ, ಏನು ತೊಂದರೆ ಇಲ್ಲ, ಅವ್ರಿಗೆಲ್ಲ ಡಿಸ್ಚಾರ್ಜ್ ಆಯ್ತು ಅಂತ ಹೇಳ್ಬೇಕು ಅವನಿಗೆ. ಏಯ್ ಮರಗೌಡ, ಆಕ್ಸಿಡೆಂಟ್ ಆದಾಗಿಂದ ನೀನು ಆ ಕಾರ್ ನೋಡಿದ್ಯಲ್ಲ, ಆ ಕಾರು ಯಾರ ಕಣ್ಗೂ ಬೀಳಬಾರ್ದು ಅಂತ ನಾನೇ ಮಣ್ಣಲ್ಲಿ ಊತಾಕ್ಸಿದ್ದೀನಿ. ಇಷ್ಟನ್ನೆಲ್ಲ ನಾನು ಯಾಕೆ ಮಾಡಿದೆ ಗೊತ್ತಿಲ್ಲ? ನನ್ನ ಮಗನ ಕಾಪಾಡ್ಕೊಳ್ಳೋಕ್ಕೋಸ್ಕರ. ಈ ವಿಷಯ SPಗೂ ಗೊತ್ತು, ಅವನ ಬಾಯಿನೂ ನಾನು ಮುಚ್ಚಿಸಿದ್ದೀನಿ. ಈಗೇನಪ್ಪ ಅಂದರೆ ನೀನು ಈ ಕೇಸ್ನ ಕೆದಕ್ತಾ ಇದೆಯಾ. ಈಗೇನು ಈ ಕೇಸ್ನ ನೀನು ಮುಂದುವರಿಸ್ಬೇಕಾ? ಮುಂದುವರಿಸ್ಬಿಟ್ಟು ನಿನ್ನ ತಮ್ಮನ ಜೈಲಿಗೆ ಹಾಕ್ಸ್ಬೇಕಾ? ಅಪ್ಪಯ್ಯ, ನಮ್ಮ ಸಿದ್ದನ ಬಚಾವ್ ಮಾಡೋಕ್ಕೆ ನೀವು ಇಷ್ಟೆಲ್ಲ ಮಾಡ್ತಿದ್ದೀರಿಯಾ? ಹೂಕಲ ಮರಗೌಡಲ್ಲಿ ನಿನ್ನ ತಮ್ಮ ಸಿದ್ದೇಗೌಡ ಮುಂದೆ ಜನನಾಯಕ ಆಗಬೇಕಾದ ಅಂಕಲ. ನನ್ನ ರಾಜಕೀಯದ ಭವಿಷ್ಯನ ಮುಂದುವರ್ಸ್ಕೊಂಡು ಹೋಗೋಣಕ್ಕಲ್ಲ. ಅಂಥವನೋಗಿ ಜೈಲಲ್ಲಿ ಕೂತ್ಕೋಬೇಕನ್ನಲ್ಲ. ಹಂಗಂತ ಅವನು ಬೇಕು ಅಂತ ಆಕ್ಸಿಡೆಂಟ್ ಮಾಡಿದ್ದಲ್ಲ. ಅವತ್ತು ನಾವು ಜೋರಾಗಿ ಹೋಗ್ತಾ ಇದ್ವಿ, ಜೋರಾಗಿ ಮಳೆ ಬರ್ತಾ ಇತ್ತು. ಮುಂದೆ ಯಾವ ಗಾಡಿ ಬರ್ತದೆ ಅಂತ ಕಾಣಿಸ್ದೆ ಸಡನ್ನಾಗಿ ಬ್ರೇಕ್ ಆಗ್ದ. ಆ ಗಾಡಿ ಸ್ಕಿಡ್ಡಾಗಿ ಆ ಗಾಡಿಗೆ ಹೋಗಿ ಗುದ್ಬಿಡ್ತು ಆಟೆಯ. ಅದನ್ನೆಲ್ಲ ನಾನು ಕಣ್ಣಿನ ನೋಡಿರೋದಕ್ಕೆ ಅಲ್ವಲ್ಲ ಬಾವನನ್ನು ಅವನು ಮದುವೆ ಮನೆಗೆ ಕರ್ಕೊಂಬಂದ್ರು ನಾನು ಬಾಯಿ ಮುಚ್ಕೊಂಡು ಸುಮ್ಕೆ ಇರೋದು. ಯಾವತ್ತೂ ಅವ್ರ ಮನೆ ಹೊಸಲು ದಾಟದೇ ಇರೋನು ಏನೂ ಆಗೇ ಇಲ್ಲ ಅನ್ನೋ ಥರ ಹೋಗಿ ರಾಜಿ ಮಾಡ್ಕೊಂಬಂದಿದ್ದು. ಈಗ ಹೇಳ, ನಾನು ಮಾಡಿದ ತಪ್ಪೇ ಇಲ್ಲ? ನನ್ನ ಮಗನ ಉಳ್ಸ್ಕೊಳ್ಳೋಕ್ಕೆ ನಾನು ಇಷ್ಟೆಲ್ಲ ಮಾಡಿದ ತಪ್ಪೇ ಇಲ್ಲ? ಹೇಳ. ಲಕ್ಷ್ಮಿ, ಹೇಗಿದ್ಯಾ? ನಂಗೆ ಗೊತ್ತು ಲಕ್ಷ್ಮಿ, ನೀನು ಮನೆ ಪರಿಸ್ಥಿತಿನ ತುಂಬ ತಲೆಗೆ ಹಚ್ಕೊಬಿಟ್ಟಿದ್ಯಾ. ಹಿಂಗೆ ಟೆನ್ಷನ್ ಮಾಡಿಕೊಂಡು ಆರೋಗ್ಯ ಹಾಳು ಮಾಡ್ಕೊಳ್ಳೋದ್ರಿಂದ ಪರಿಸ್ಥಿತಿ ಏನಾದರೂ ಸುಧಾರಿಸುತ್ತಾ? ಆಯ್ತು, ಎಲ್ಲ ಸರಿ ಹೋಗುತ್ತೆ. ದಯವಿಟ್ಟು ನೀನು ಟೆನ್ಷನ್ ಮಾಡಿಕೊಂಡು ಆರೋಗ್ಯ ಹಾಳು ಮಾಡ್ಕೋಬೇಡ. ನಾನು ಹಾಗೆ ಅನ್ಕೋತಿದ್ದೀನಿ, ಆದರೆ ಒಂದಲ್ಲ ಒಂದು ವಿಷಯ ಕಣ್ಮುಂದೆ ಬರ್ತಾನೆ ಇದೆ. ಹೇಗಿದ್ ಮನೆ ಹೇಗಾಗೋಯ್ತಲ್ಲ ಅಂತ ತುಂಬ ನೋವಾಗ್ತಿದೆ ರೀ. ನನಗೆ ಗೊತ್ತು, ಈ ಮನೆಗಾಗಿ ಮಕ್ಕಳಿಗಾಗಿ ಜೀವನನೇ ತೆಗೆದಿದ್ಯಾ. ಏನು ಮಾಡ್ತೀಯಾ? ಎಲ್ಲ ನಮ್ಮ ಕೈ ಮೀರಿ ಹೊರಟೋಯ್ತು. ಈ ಪ್ರಕೃತಿ ನಿಯಮನೇ ಹೀಗನ್ಸುತ್ತೆ ಲಕ್ಷ್ಮಿ. ಪಕ್ಷಿ ಗೂಡು ಕಟ್ಟಿ ಮೊಟ್ಟೆ ಇಟ್ಟು ಕಾವು ಕೊಟ್ಟು ಮರಿ ಮಾಡಿ ಮರಿಗಳಿಗೆ ಹಾರೋದನ್ನು ಹೇಳ್ಕೊಡುತ್ತೆ. ಒಂದ್ಸಲ ಮರಿ ಪಕ್ಷಿ ಹಾರೋದನ್ನು ಕಲ್ತ ಮೇಲೆ ತನ್ನ ಜೀವನ ತಾನು ನೋಡ್ಕೊಳುತ್ತೆ, ಮತ್ತೆ ಗೂಡು ವಾಪಸ್ಸೇ ಬರಲ್ವಂತೆ. ಹಾಗೆ ನಮ್ಮ ಮಕ್ಕಳು ಅನ್ಸುತ್ತೆ. ನಮ್ಮ ಕರ್ತವ್ಯ ನಾವು ಮಾಡಿದ್ದೀವಿ, ಮಿಕ್ಕಿದ್ದು ಮಕ್ಕಳಿಗೆ ಬಿಟ್ಟಿದ್ದು. ನೋಡು, ಎಲ್ಲ ಮನಸ್ಸಿಂದ ತೆಗೆದುಹಾಕ್ಬಿಟ್ಟು ಆರಾಮಾಗಿರೋ ಲಕ್ಷ್ಮಿ. ಇದಕ್ಕೆಲ್ಲ ನೀವು ಯಾಕ್ರಿ ಬೇಜಾರಾಗ್ತೀರಾ? ನನ್ಗೇನಾಗಿದೆ ಅಂತ? ನಿಮ್ ಪ್ರೀತಿ ನನ್ನ ಜೊತೆ ಇರೋವರೆಗೂ ನನ್ಗೇನು ಆಗಲ್ಲ. ನೀವು ನನ್ಗೇನು ಆಗೋದಕ್ಕೆ ಬಿಡೋದಿಲ್ಲ ಅಂತ ನನಗೆ ಗೊತ್ತು. ಲಕ್ಷ್ಮಿ, ಈ ಮನೆ ಒಂದು ಆಲದ ಮರ. ನೀನು ಅದರ ತಾಯಿ ಬೇರು. ನಾವೆಲ್ಲ ಆ ತಾಯಿ ಬೇರೆ ಅಂಟ್ಕೊಂಡಿರೋ ತಂತು ಬೇರೆಗಳು ಲಕ್ಷ್ಮಿ. ನಿನಗೇನಾದರೂ ಆದರೆ ಈ ಮನೆ ಅಲಗಾಡೋಗುತ್ತೆ ಲಕ್ಷ್ಮಿ. ಹಾಗೆಲ್ಲ ಏನು ಹೇಳ್ಬೇಡ್ರಿ. ಈ ಮನೆಯಲ್ಲಿ ಯಾವಾಗ್ಲೂ ಸಂತೋಷ, ಪ್ರೀತಿ, ನಗು ತುಂಬಿಕೊಂಡಿರ್ಬೇಕು. ಎಲ್ಲರೂ ಚೆನ್ನಾಗಿರ್ಬೇಕು. ಹೌದು ಲಕ್ಷ್ಮಿ,
ನಾವಿನ್ನೂ ಲಕ್ಷ್ಮೀ ನಿವಾಸ ಕಟ್ಟಬೇಕು. ಆ ಲಕ್ಷ್ಮೀ ನಿವಾಸದಲ್ಲಿ ನೀನು ಸಂತೋಷವಾಗಿ ಓಡಾಡಬೇಕು. ಮಕ್ಕಳು ಮೊಮ್ಮಕ್ಕಳು ಅದೆಲ್ಲ ಆನಂದವಾಗಿರ್ಬೇಕು ಅಂತ ಆಸೆ ಲಕ್ಷ್ಮಿ. ಅದಕ್ಕೆ ನೀನು ಆರೋಗ್ಯವಾಗಿರ್ಬೇಕು ತಾನೆ. ಏನು ಅಡುಗೆ ಮಾಡಲಿ ತೋಚ್ತಾನೆ ಇಲ್ವಲ್ಲ. ಹಾಂ, ಹರಿಗೆ ಬೇಳೆ ಸಾರು ಅಂದರೆ ತುಂಬ ಇಷ್ಟ, ಅದನ್ನೇ ಮಾಡಿಬಿಡ್ತೀನಿ. ಬೇಳೆ ಸಾಂಬಾರು ಮಾಡೋಕ್ಕೆ ಏನೇನು ಬೇಕು ಏನೂ ಗೊತ್ತೇ ಇಲ್ವಲ್ಲ. ತಲೆ ಯಾಕೆ ಕೆಡಿಸ್ಕೋಬೇಕು, ಫೋನ್ ನೋಡಿಕೊಂಡ್ರೆ ಎಲ್ಲ ಗೊತ್ತಾಗತ್ತೆ. ಅಯ್ಯೋ, ಒಂದು ಸಿಂಪಲ್ ಬೇಳೆ ಸಾರು ಮಾಡೋಕ್ಕೆ ಏನೇನೋ ಹೇಳ್ತಾಳಲ್ಲಪ್ಪ. ಇನ್ನೊಂದ್ಸಲ ಪ್ಲೇ ಮಾಡೋಣ. ಸಿಂಚನ, ಬೇಳೆ ಸಾರು ಮಾಡೋದಕ್ಕೆ ಅಷ್ಟೊಂದೆಲ್ಲ ಯಾಕೆ ವೀಡಿಯೋಗಳನ್ನ ಹುಡುಕ್ಬೇಕು ಹೇಳು? ನನ್ನನ್ನು ಕೇಳಿದ್ರೆ ನಾನೇ ಮಾಡಿಕೊಡೋದಿಲ್ವಾ? ನೋಡಿ, ನಿಮ್ಮ ಕೆಲಸ ಎಷ್ಟಿದೆಯೋ ಅಷ್ಟು ನೀವು ಮಾಡ್ಕೊಳ್ಳಿ. ಎಲ್ಲ ನನ್ನೊಬ್ಬಳಿಗೆ ಗೊತ್ತು ಅಂತ ಪಾಠ ಹೇಳಕ್ಕೆ ಬಂದ್ಬಿಡ್ಬೇಡಿ. ನನಗೇನು ಬೇಕೋ ಅದು ಮಾಡ್ಕೊಳ್ತೀನಿ. ಹಾಗಲ್ಲ, ಅತ್ತೆಗೆ ಹುಷಾರಿಲ್ಲ ಪಾಪ. ಈ ಸಂದರ್ಭದಲ್ಲಿ ನಾವಿಬ್ಬರು ಹೀಗೆ ನಡ್ಕೊಂಡ್ರೆ ತಪ್ಪಾಗುತ್ತಲ್ವಾ? ನೋಡು, ಹರೀಶನ್ಗೂ ಮೊದಲಿನ ಥರನೇ ನಡ್ಕೊಳ್ಳೋದಕ್ಕೆ ಹೇಳು. ನಿನಗೇನೇನು ಬೇಕೋ ನಾನೆಲ್ಲ ರುಚಿ ರುಚಿಯಾಗಿ ಮಾಡಿಕೊಡ್ತೀನಿ. ಹೋ, ಅತ್ತೆಗೆ ಇವಾಗ ಹುಷಾರಿಲ್ಲ, ಅದಕ್ಕೆ ಅವರು ಅಡುಗೆ ಮನೆ ಕಡೆ ಬರಲ್ಲ. ನೀವು ಅಧಿಕಾರ ಚಲಾಯಿಸ್ತಾ ಇದ್ದೀರಾ? ಅಧಿಕಾರ ಚಲಾಯಿಸಕ್ಕೆ ಹೇಳ್ತಾ ಇಲ್ಲ ಸಿಂಚನ, ಅಕ್ಕರೆಯಿಂದ ಹೇಳ್ತಾ ಇದ್ದೀನಿ. ನಾವಿಬ್ಬರು ಇದೇ ಮನೆ ಸೊಸೆ ಅಂದರು. ನಾವಿಬ್ಬರು ಕಚ್ಚಾಡ್ಕೋತಾ ಇದ್ರೆ ಇಡೀ ಮನೆ ನೆಮ್ಮದಿ ಹಾಳಾಗೋಗುತ್ತೆ. ಏನು, ನಾವಿಬ್ಬರು ಇವಾಗ ಒಂದಾಗ್ಬಿಟ್ರೆ ಈ ಮನೆಯಲ್ಲಿ ನೆಮ್ಮದಿ ತುಂಬಿ ತುಳುಕಾಡ್ಬಿಡತ್ತಾ? ಅದು ಯಾವತ್ತೂ ಸಾಧ್ಯನೇ ಇಲ್ಲ. ನಮ್ಮಿಬ್ರಿಗೂ ಮ್ಯಾಚೇ ಆಗಲ್ಲ. ನನ್ನ ಲೆವೆಲೇ ಬೇರೆ, ನಿಮ್ಮ ಲೆವೆಲೇ ಬೇರೆ. ಲೆವೆಲ್ ಬೇರೆಯೇ ಇದ್ದರೂ ನಾವಿಬ್ಬರು ಒಂದೇ ಮನೆಯಲ್ಲಿ ತಾನೇ ಇರ್ತಿದ್ದೀವಿ. ವ್ಯತ್ಯಾಸ ಎಷ್ಟೇ ಅಂದರೆ, ನೀನು ಹೊರಗಡೆ ಹೋಗಿ ದುಡಿತೀಯ, ನಾನು ಮನೆಯಲ್ಲಿ ದುಡಿತೀನಿ ಅಷ್ಟೇ. ನಾನಿಲ್ಲಿ ಬಂದಿರೋದು ಅಡುಗೆ ಮಾಡೋಕ್ಕೆ, ನಿಮ್ಮಿಂದ ಪಾಠ ಹೇಳಿಸ್ಕೊಳಕ್ಕಲ್ಲ. ನಿಮ್ಮಿಂದ ಸಂಸ್ಕಾರ ಕಲಿಯೋ ಅವಶ್ಯಕತೆನೂ ಇಲ್ಲ. ಸಂಸಾರ ಮಾಡಬೇಕು ಅಂದರೆ ಸಂಸ್ಕಾರ ಇರಲೇಬೇಕಲ್ವ ಸಿಂಚನ? ಅತ್ತೆ ನಿನ್ನ ಪರವಾಗಿ ಎಷ್ಟೆಲ್ಲ ಮಾತಾಡ್ತಾರೆ, ಆದರೆ ನೀನು ಯಾವತ್ತೂ ಅವ್ರಿಗೆ ಮರ್ಯಾದೆನೇ ಕೊಡಲ್ಲ. ಅವ್ರ ಹೆಣ್ಮಕ್ಳ ಜಾಗದಲ್ಲಿ ಅವರು ನಮ್ಮಿಬ್ಬರನ್ನ ನೋಡ್ತಾರೆ. ಹೀಗಿರುವಾಗ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳೋದು ನಮ್ಮ ಕರ್ತವ್ಯ ಅಲ್ವಾ? ಇದಕ್ಕೆ ಮನೆ ಬಿಟ್ಟು ಹೋಗೋಣ ಅಂತ ಹೇಳೋದು. ನಾನು ಏನು ಮಾಡೋಕ್ಕೂ ಬಿಡಲ್ಲ. ದೊಡ್ಡದಾಗಿ ಭಾಷೆ ಶುರು ಮಾಡ್ಕೊಂಡು ಬಂದ್ಬಿಡ್ತೀರಾ? ಅಲ್ಲ ಸಿಂಚನ, ಒಂದೇ ಮನೆಯಲ್ಲಿ ಬಾಳ್ತಾ ಇದ್ದೀವಿ, ಸ್ವಲ್ಪ ಹೊಂದ್ಕೊಂಡು ಹೋಗೋಣ ಅಂದರೆ ನಿನಗೆ ಯಾಕಷ್ಟು ಸಿಟ್ಟು ಬರುತ್ತೆ ಹೇಳು? ಯಾಕೆ ಈ ಮನೆಯವರು ನಗ್ನಗ್ತಾ ಸಂತೋಷವಾಗಿರೋದು ನಿನಗಿಷ್ಟ ಇಲ್ವಾ? ನನ್ನಿಷ್ಟಕ್ಕೆ ಈ ಮನೇಲಿ ಬೆಲೆ ಇಲ್ದಿರ್ಬೇಕಾದ್ರೆ ಬೇರೆಯವ್ರ ಇಷ್ಟಕ್ಕೆ ನಾನೇನಿಗೆ ಬೆಲೆ ಕೊಡಬೇಕು? ನಿಮಗಂತೂ ಬೇರೆ ಗತಿ ಇಲ್ಲ. ಅದಕ್ಕೆ ಈ ಮನೇಲಿ ಎಲ್ಲದಕ್ಕೂ ಅಡ್ಜಸ್ಟ್ ಮಾಡ್ಕೊಂಡಿದ್ದೀರಾ. ಆದರೆ ನಂಗಂಗಲ್ವಲ್ಲ. ಇವಾಗಲೇ ಬೇರೆ ಮನೆ ಮಾಡಿ ಎಲ್ಲ ಕೆಲಸಕ್ಕೂ ಆಳುಗಳನ್ನ ಇಡ್ತಾರೆ. ರಾಣಿ ಥರ ಇರ್ಬೋದು. ನಿಮ್ಮ ಥರ ಜೀವನ ಪೂರ್ತಿ ಆಳಾಗಿರೋ ಅವಶ್ಯಕತೆ ಇಲ್ಲ. ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗೆ ಅನ್ನೋ ಮಾತು ನಿಂಗೆ ಗೊತ್ತಿಲ್ಲ ಸಿಂಚನ. ತವ್ರ ಮನೆ ಅನ್ನೋದು ನಮ್ಮ ಆಸೆ ಸವಲತ್ತುಗಳನ್ನ ತೀರ್ಸೋಕಿರೋ ಅಸ್ತ್ರ ಆಗಬಾರ್ದು. ಹುಟ್ಟಿದ ಮನೆ ಚೆನ್ನಾಗಿರಲಿ ಅಂತ ಹಾರೈಸ್ತಾ ಇದ್ದ ಮನೆಯಲ್ಲಿ ಸುಖ ಸಂತೋಷ ನೆಮ್ಮದಿ ನೆಲೆಸೋ ಥರ ನಡ್ಕೋಬೇಕಾಗಿರೋದು ನಮ್ಮ ಕರ್ತವ್ಯ. ಹೆಣ್ಣಾದವಳು ಮನೆ ಮನಸ್ಸು ಒಂದಾಗೋ ಥರ ನಡ್ಕೋಬೇಕೇ ಹೊರತು ಅದು ಒಡೆಯೋ ಹಾಗೆ ನಡ್ಕೋಬಾರ್ದು. ನಿಮಗೆ ಮಾಡಕ್ಕೆ ಬೇರೆ ಕೆಲಸ ಇಲ್ಲ ಅಂದರೆ ಹಾಗೆ ಇರಿ. ಎಲ್ಲದಕ್ಕೂ ಬುದ್ಧಿ ಹೇಳಕ್ಕೆ ಬಂದ್ಬಿಡ್ಬೇಡಿ.
ಏನೋ ಸ್ವಂತವಾಗಿ ಕಲಿಯೋಣ ಮಾಡೋಣ ಅಂತ ಬಂದರೆ ಅದಕ್ಕೂ ಫ್ರೀಡಮ್ ಇಲ್ಲ. ಬಂದ್ಬಿಡ್ತಾರೆ ಮೂಗು ತೂರಿಸ್ಕೊಂಡು. ಲೈ ಮದಗೌಡ, ಯಾಕ್ಲಾ ಸುಮ್ಕೆ ನಿಂತ್ಕೊಂಡ್ಬಿಟ್ಟೆ? ಏನಾದರೂ ಮಾತಾಡ್ಲಾ? ಈಗ ಹೇಳ, ಈಗಲೂ ನೀನು ಈ ಕೇಸ್ ಬರುವಾಗ ನಿಂತ್ಕತಿಯಲ್ಲ, ಈ ಕೇಸ್ ಬರುವಾಗ ನಿಂತ್ಕೊಂಡು ನೀನು ನಿನ್ನ ತಮ್ಮನ ಜೈಲಿಗೆ ಕಳಿಸ್ತೇ ಅಲ್ಲ? ಎಲ್ಲ ಗೊತ್ತಿದ್ರು ಭಾವನನ್ನ ಸೊಸೆ ಅಂತ ಯಾಕೆ ಒಪ್ಕೊಂಡ್ರಿ ಅಪ್ಪಯ್ಯ? ಒಪ್ಕೊಳ್ದೆ ಇರೋದಕ್ಕೆ ಬೇರೆ ಯಾರಿಗೆ ಏನಿತ್ತಲ್ಲಿ? ಈ ನನ್ನ ಮಗ ನನಗೆ ಹೇಳ್ದೆ ಕೇಳ್ದೆ ಪ್ರೀತಿ ಮಾಡಿಬಿಟ್ಟು ಯಾರಿಗೂ ಹೇಳ್ದಂಗೆ ತಾಲಿ ಕಟ್ಕೊಂಡು ಬಂದ್ಬಿಟ್ನಲ್ಲ, ಅದನ್ನು ನಾನು ಏನೆಲ್ಲ ಮಾಡೋಕ್ಕಾಯ್ತದೆ? ಅದೆಲ್ಲ ನಿನಗೆ ಗೊತ್ತಿಲ್ವಲ್ಲ? ಅವಳು ಅಂದರೆ ಪ್ರಾಣ ಬಿಡ್ತಾನೆ ಅವನು. ಅವಳಿಗೋಸ್ಕರ ಮನೆ ಬಿಟ್ಟು ಹೋಗೋಕ್ಕೂ ರೆಡಿ ಆಗವನೇ. ಅವನ್ನ ನಾನು ಕಂಟ್ರೋಲಲ್ಲಿ ಇಟ್ಕೋಬೇಕು ಅಂದರೆ ಇದನ್ನು ಮಾಡಿದ್ರೆ ಬೇರೆ ವಿಧಿ ಇರಲಿಲ್ಲಕ್ಕಲ್ಲ. ಏನೋ ಹೇಳ್ತಾರಲ್ಲ, ನಾವು ಮಾಡಿರೋ ಕರ್ಮ ನಮ್ಮನ್ನು ಬಿಡೋಕ್ಕಿಲ್ಲ ಅನ್ನಂಗೆ, ಅದೇ ಹುಡುಗಿನ ನಮ್ಮನೆ ಸೊಸೆ ಹಾಕಳ್ಸವನೆ ಆ ದೇವರು. ಆ ಆಕ್ಸಿಡೆಂಟಿಂದ ನಿಂತೋಗಿರೋ ಮದುವೆನ ಆ ವಿಧಿನ ಇವ್ನ ಮುಖಾಂತರ ಸರಿ ಮಾಡ್ಬಿಟ್ಟಕ್ಕಲ್ಲ. ನಮ್ಮ ಆಕ್ಸಿಡೆಂಟ್ ಮಾಡಿದ್ದು ಅಂತ ಅವನು ಗೊತ್ತಾದ್ರೆ ಏನು ಮಾಡೋದಪ್ಪಯ್ಯ? ಅದಕ್ಕೆ ಅಲ್ಲವಲ್ಲ ನಾನು ಈಟೊಂದು ಉದಾರ್ತಾ ಇರೋದು. ಲೈ, ಅವಳಿಗೇನಾದರೂ ಈ ವಿಷಯ ಗೊತ್ತಾದರೆ ಇಬ್ಬರು ಹೆಂಗ್ಲ ಒಂದಾಗಿರ್ತಾರೆ. ಮೊದಲೇ ಹೇಳ್ದೆ ಕೇಳ್ದೆ ತಾಲಿ ಕಟ್ಟವನೆ ಅಂತ ಅವ್ನು ನೋಡಿದ್ರೆ ಕೋಪ ಮಾಡ್ಕೊಂಡಿರ್ತಾಳೆ. ಮನೆಯವ್ರಿಗೋಸ್ಕರ ಭೂತ ಆಯ್ತಾರೆ ಎಲ್ಲ ಸಹಿಸ್ಕೊಂಡವಳೆ. ಈ ವಿಷಯ ಗೊತ್ತಾದರೆ ಖಂಡಿತ ಪ್ರಳಯ ಆಗೋಯ್ತತ್ಕಳ. ಅದಕ್ಕೆ ಈ ವಿಷಯನ ಇಲ್ಲಿಗೆ ಬಿಟ್ಬಿಡು. ಸುಮ್ಮನೆ ಈ ವಿಷಯನ ಕೆದಕಿ ಒಣಗೋಗಿರೋ ಗಾಯನ ಮತ್ತೆ ಸಿಗ್ರಂಗೆ ಮಾಡಬೇಡ. ಹಂಗೂ ನನ್ನ ಮಾತು ಮೀರಿ ನೀನು ಇದನ್ನೆಲ್ಲ ಮುಂದುವರ್ಸ್ಕೊಂಡು ಹೋಗ್ತೀನಿ ಅನ್ನಂಗಿದ್ರೆ ನೀನು ನಿನ್ನ ತಮ್ಮನ ಜೀವನಕ್ಕೆ ಉರುಳಾಯ್ತು ಆಟೆಯ. ಮುಂದೆ ಏನು ಮಾಡೋದಪ್ಪಯ್ಯ? ಬೇರೆ ರೀತಿಯಿಂದ ಅವಳಿಗೆ ವಿಷಯ ಗೊತ್ತಾದ್ರೆ ಅವಳು ಹೆಂಗೆ ಸಮಾಧಾನ ಮಾಡಿರಿ? ಅದನ್ನೆಲ್ಲ ನಾನು ನೋಡ್ಕೊತೀನಿ. ನೀನು ತೆಪ್ಪಗಿರ್ಲಲ್ಲಿ. ಆ SP ಹತ್ರನೂ ನಾನು ಮಾತಾಡಿದ್ದೀನಿ ಕಲ. ಅವ್ನು ಸುಮ್ಮನೆ ಇನ್ವೆಸ್ಟಿಗೇಷನ್ ಮಾಡಿದ್ದೀನಿ ಅಂತ ಹೇಳ್ತಾ ಇರ್ತಾನೆ. ನೀನು ಈ ವಿಷಯನ ಯಾರಿಗೂ ಹೇಳ್ದೆ ತೆಪ್ಪಗಿದ್ಬಿಡಪ್ಪ ಸಾಕು. ಸರಿ ಅಪ್ಪಯ್ಯ. ಮರುಗೋಡ, ಆಮೇಲೆ ಇನ್ನೊಂದು ಮುಖ್ಯವಾದ ವಿಷಯ ಕಲ, ಈ ವಿಷಯನ ನೀನು ಹೆಚ್ಚಿಗೆ ತಲೆಗೆ ಹಾಕೊಳಕ್ಕೆ ಹೋಗ್ಬೇಡಕ್ಕಲ್ಲ. ಆಮೇಲೆ ಈ ವಿಷಯನ ನಿನ್ನ ಹೆಂಡ್ರಿಗೆ, ನಿಮ್ಮ ಮಗುವಿಗೆ, ನಿಮ್ಮ ಅಜ್ಜಿಗೆ ಹೇಳ್ಬೇಡಕ್ಕಲ್ಲ. ಎಲ್ಲ ಗೊತ್ತಿರೋ ನಾನೇ ಸುಮ್ಕೆ ಇದ್ದೀನಿ. ಇಲ್ದೇ ಇರೋದನ್ನೆಲ್ಲ ಯೋಚನೆ ಮಾಡಿ ನೀನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ. ಇಲ್ದೇ ಇರೋ ಅನಾಹುತ ಮಾಡ್ಕೊಳಕ್ಕೆ ಹೋಗ್ಬೇಡ ನೀನು. ಗೌಡಂಗೆ ಈ ವಿಷಯ ಗೊತ್ತೇನಪ್ಪಯ್ಯ? ಇಷ್ಟು ದಿವಸ ಗೊತ್ತಿರಲಿಲ್ಲ ಕಲ. ಅವನು ನಿನ್ನಂಗೆ ನ್ಯಾಯ ನೀತಿ ಅಂತ ಓಡಾಡ್ತಿದ್ನಲ್ಲ, ಅದಕ್ಕೆ ಎಲ್ಲ ನಾನೇ ಹೇಳ್ಬೇಕಾಯ್ತು. ನೋಡು, ಹೇಳಿದ್ಮೇಲೆ ತೆಪ್ಪಗವನೇ. ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ರಾಮಾಯಣ ಮಾಡ್ಬಿಡ್ತಿದ್ದ. ಪಾಪ ನಮ್ಮ ಸಿದ್ದು ಅವ್ರಿಗಿನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ ಕಣಪ್ಪಯ್ಯ. ಈಗ ತಾನೇ ಅವರಿಬ್ಬರು ಮಧ್ಯೆ ಒಳ್ಳೆ ಸಂಬಂಧ ಏರ್ಪಡ್ತಾ ಇದೆ. ಇಂಥ ಟೈಮಲ್ಲಿ ಇದೊಂದು ಬೇರೆ ಬಂದು ಕೂತದೆ. ದೇವ್ರೇ, ನೋಡು, ನೀನು ಸುಮ್ಮನೆ ಏನೇನೋ ಯೋಚನೆ ಮಾಡಿ ನೀನು ಟೆನ್ಷನ್ ಮಾಡ್ಕೊಳ್ಳೋದಲ್ಲದೆ ನನಗೂ ಟೆನ್ಷನ್ ಮಾಡಬೇಡಕ್ಕಲ್ಲ. ಸುಮ್ಕೆ ನೀನು ನಾನು ಹೇಳ್ದಂಗೆ ಇದ್ಬಿಡ್ಲ, ಎಲ್ಲ ನಾನು ನೋಡ್ಕೊತೀನಿ ಕಲ. ಅಂದರೆ ಇಲ್ಲಿವರೆಗೂ ಅಪ್ಪಯ್ಯ ನಾನು ಮಾತಾಡಿದ್ದು ನೀನು ಕೇಳಿಸ್ಕೊಂಬಿಟ್ಲಾ? ಸಿದ್ದುನೇ ಆಕ್ಸಿಡೆಂಟ್ ಮಾಡಿದ್ದು ಅಂತ ಅವಳಿಗೆ ಗೊತ್ತಾಗೋಯ್ತಾ? ಹಲೋ 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 ಹಲೋ, ಅವಳೇನಾದರೂ ನಿಜವಾಗ್ಲೂ ಎಲ್ಲ ಕೇಳಿಸ್ಕೊಂಡಿದ್ರೆ ಕಥೆನೇ ಬೇರೆ ಥರ ಆಗೋಯ್ತದೆ. ಹೆಂಗಪ್ಪ ತಿಳ್ಕೊಳ್ಳೋದು? ನನ್ನ ಬುದ್ಧಿಗಿಷ್ಟು ರಿಸೀವ್ ಮಾಡಿದ್ಮೇಲೆ ಫೋನ್ ಕಟ್ ಮಾಡದೆ ಮರ್ತ್ಬಿಟ್ಟಿವನಲ್ಲ. ಎಷ್ಟು ಯೋಚನೆ ಮಾಡಿದ್ರು ಈ ಹಿಡನ್ ಕ್ಯಾಮ್ರಾಗಳನ್ನ ಹೇಗೆ ಹುಡ್ಕೋದು ಅಂತ ಒಂದು ಗೊತ್ತಾಗ್ತಿಲ್ವಲ್ಲ. ಹಾಂ, ಇಂಟರ್ನೆಟ್ಟಲ್ಲಿ ಚೆಕ್ ಮಾಡಿದ್ರೆ ಗೊತ್ತಾಗ್ಬೋದು. ಹೌದು, ಎಲ್ಲ ಇನ್ಫಾರ್ಮೇಷನ್ ಅದರಲ್ಲೇ ಸಿಗುತ್ತೆ.
ನಾನು ಹೀಗೇನೆ ಎಲ್ಲೆಲ್ಲಿ ಕ್ಯಾಮ್ರಾಗಳಿದೆ ಅಂತ ಚೆಕ್ ಮಾಡಬೇಕು. ಇದು ಅವ್ರಿಗೆ ಗೊತ್ತಿದೆಯಾ ಅಥವಾ ಇದನ್ನೆಲ್ಲ ಚೆಕ್ ಮಾಡೋಕ್ಕೆ ಅಂತ ಯಾರನ್ನಾದ್ರೂ ಒಬ್ರನ್ನ ಇಟ್ಟಿದ್ದಾರಾ? ಅದನ್ನು ಮೊದಲು ತಿಳ್ಕೊಬೇಕು. ಏನು ಮಾಡಲಿ? ಅವ್ರಿಗೆ ಗೊತ್ತಾಗ್ದಲೇ ಹುಡುಕ್ಬೇಕಲ್ಲ.